ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಲಾಗ್ಸ್. ಊರಲ್ಲಿದ್ದೀವಿ, ಬೇಸಿಗೆ ರಜಾ ಮಸ್ತಿ ಮಾಡ್ತಾ ಇದ್ದೀವಿ. ಇವಾಗ ಎಲ್ಲರೂ ಸೇರಿ ಯಾರು ಹತ್ತಿ ಹತ್ತಿ ನಾವೆಲ್ಲ ಸೇರಿ ಅಂದರೆ ಊರವರು, ಅಂದರೆ ನನ್ನ ಹಸ್ಬೆಂಡ್ ಮನೆ ಕಡೆಯಿಂದ ಫ್ಯಾಮಿಲಿ ಮೆಂಬರ್ಸು, ತುಂಬ ದೊಡ್ಡ ಫ್ಯಾಮಿಲಿ ಅವ್ರದ್ದು, ಎಲ್ಲ ಸೇರಿ ಎಲ್ಲ ಆ ಕಡೆ ಈ ಕಡೆ ಮನೆ ಇದೆ. ಸೊ ನಾವೆಲ್ಲ ಸೇರಿ ಇವತ್ತು ಒಂದು ಪಿಕ್ನಿಕ್ಕಿಗೆ ಅಂತ ಹೋಗ್ತಾ ಇದ್ದೀವಿ. ಸಮ್ಮರ್ ಹಾಲಿಡೇಯಲ್ಲಿ ಒಂದು ಪಿಕ್ನಿಕ್ ಮಾಡೋಣ ಅಂತ ಮನೆಯವರೆಲ್ಲ ಸೇರಿ ನಾವೇ ಅಡುಗೆ ಎಲ್ಲ ಮಾಡ್ಕೊಂಡು ಹೋಗಿದ್ದೀವಿ. ಸೊ ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಹಾಗೆ ಸ್ವಲ್ಪ ಮಸ್ತಿ ಮಜಾ ಮಾಡಿ ಬರೋಣ ಅಂತ. ಎಲ್ಲಿಗೆ ಅಂತ ಅನ್ಕೋತಾ ಇದ್ದೀರಾ? ಗಣೇಶ್ ಪಾಲ್ ಅಂತ, ಗಣೇಶ್ ಪಾಲ್ ಹೊಳೆಗೆ ಹೊರಟಿದ್ದೀವಿ ನಾವು ಇವಾಗ. ಹೊಳೆ ಊಟ ಮಾಡಿಕೊಂಡು ಹೊಳೆಯಲ್ಲಿ ಚೆನ್ನಾಗಿ ನೀರಾಡ್ಕೊಂಡು ಬರ್ತೀವಿ. ನಾವೆಲ್ಲ ಸೇರಿ ಒಂದು 4 ಕಾರ್ ತೊಗೊಬಂದಿದ್ದೀವಿ. 4 ಕಾರಲ್ಲೆಲ್ಲರೂ ಬಂದಿದ್ದೀವಿ. ಇವಾಗ ಬಂದು ರೀಚ್ ಆಗಿದ್ದೀವಿ. ಅಲ್ಲಿ ನಮ್ಮ ಮನೆಯಿಂದ ಅಂದರೆ ಉಳ್ಳಾಳದಿಂದ ಗಣೇಶ್ ಪಾಲು ಸುಮಾರು ಒಂದು 15-16 ಕಿಲೋಮೀಟ್ರ್ ಆಗುತ್ತೆ. ಇವಾಗ ಸುಮಾರು ಒಂದು 12 ಗಂಟೆ ಆಗಿದೆ. 12 ಗಂಟೆಗೆ ಬಂದಿದ್ದೀವಿ. ಎಲ್ಲ ಅಲ್ಲಲ್ಲೇ ಹೊಡ್ಕೊಂಡು ಪಾರ್ಕಿಂಗ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ದೇವಸ್ಥಾನದ ಹತ್ರ ಅಂದರೆ ಕೆಳಗಡೆ ಹೊಳೆ ಹತ್ರ ಹೋಗುತ್ತೆ, ಬಟ್ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ ಅಲ್ಲಿ. ಹಾಗಾಗಿ ನಾವು ಮೇಲ್ಗಡೆನೇ ಸ್ವಲ್ಪ ಪಾರ್ಕಿಂಗ್ ಮಾಡಿ ಅಲ್ಲಿಂದ ಸ್ವಲ್ಪ ವಾಕೇಬಲ್ ಹೋಗಬೇಕು. ನೋಡಿ, ಅಲ್ಲಿ ಕೆಳಗಡೆ ಹೊಳೆ ಕಾಣಿಸ್ತಾ ಇದೆ, ಕನ್ಸ್ಟ್ರಕ್ಷನ್ ಆಗ್ತಾ ಇರೋದು ಕಾಣಿಸ್ತಾ ಇದೆ ದೂರದಲ್ಲಿ. ಅಲ್ಲಿವರೆಗೆ ಫುಲ್ ಡೌನ್ ಇಳಿಬೇಕು. ಗಾಡಿಗಳೆಲ್ಲ ಓಡಾಡಿ ಫುಲ್ ಧೂಳಾಗ್ಬಿಟ್ಟಿದೆ. ತುಂಬ ಸ್ಲಿಪ್ ಆಗ್ತಾ ಇತ್ತು. ನಾನು ಕೂಡ ಹೋಗುವಾಗ ಒಮ್ಮೆ ಕಾಲು ಜಾರಿ ಬೀಳೋ ಹಾಗಾಗಿದ್ದೆ. ಏನೋ ಜಸ್ಟ್ರಲ್ಲಿ ಬಚಾವಾದೆ. ಇಲ್ಲಾಂದರೆ ನಾನು ನನ್ನ ಮಗ ಇಬ್ಬರು ಸೇರಿ ಬೀಳ್ತಿದ್ವಿ. ನೋಡಿ ಯಾವ ಥರ ಧೂಳಾಗಿದೆ ಗಾಡಿಗಳೆಲ್ಲ ಓಡಾಡಿ, ಅಂದರೆ ಯಪ್ಪ ಫುಲ್ ಧೂಳು. ಅಲ್ಲಿ ಬ್ರಿಡ್ಜ್ ಕಟ್ತಾ ಇದ್ದಾರೆ. ಹಾಗೆ ನೋಡಿ ದೂರದಲ್ಲಿ ದೇವಸ್ಥಾನ ಕೂಡ ಕಾಣ್ತಾ ಇದೆ. ಇದು ಗಣೇಶ್ ಪಾಲ್ ಹೊಳೆ. ಇಲ್ಲಿ ಗಣಪತಿ ದೇವಸ್ಥಾನ ಇರೋದು. ಗಣೇಶ್ ಪಾಲ್ ಎಲ್ಲಿ ಬರುತ್ತೆ ಅಂದರೆ ಶಿರ್ಸಿಯಿಂದ ಯಲ್ಲಾಪುರಕ್ಕೆ ಹೋಗುವಾಗ ಮಧ್ಯೆ ಉಮ್ಮಚ್ಗಿ ಹಿತ್ಲಳ್ಳಿ ಕ್ರಾಸ್ ಅಂತ ಒಂದು ಸಿಗುತ್ತೆ. ಆ ಹಿತ್ಲಳ್ಳಿ ಕ್ರಾಸಲ್ಲಿ ಒಳಗಡೆ ಹೋಗಬೇಕು. ಒಂದು 5-6 ಕಿಲೋಮೀಟ್ರ್ ಒಳಗಡೆ ಬಂದರೆ ಇಲ್ಲಿ ಗಣೇಶ್ ಪಾಲ್ ಅಂತ ಸಿಗುತ್ತೆ. ತುಂಬಾ ಥಿಕ್ ಫಾರೆಸ್ಟ್ ಇದೆ ಅಲ್ಲೆಲ್ಲ. ಹಾಗೆ ಚಿಕ್ಕದಾದ ರೋಡು. ನೀವು ಹೇಗಪ್ಪ ಬರಬೇಕು ಇಲ್ಲಿಗೆ ಅಂತ ಆದರೆ ಶಿರ್ಸಿ ಯಲ್ಲಾಪುರ ಮೇನ್ ರೋಡಿಂದ ಒಂದು 6-7 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ಅಂತೂ ತುಂಬಾ ಬಸ್ಗಳಿದೆ, ಓಡಾಡ್ತಾ ಇರ್ತವೆ. ಸೊ ಅಲ್ಲಿ ಹಿತ್ಲಳ್ಳಿ ಕ್ರಾಸಿಂದ ಒಳಗಡೆ ಒಂದು 7 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ನೀವು ನೋಡ್ಕೊಂಡು ಬರಬೇಕಾಗತ್ತೆ. ಇಲ್ಲ ಅಂದರೆ ಹಿತ್ಲಳ್ಳಿ ಊರಿಗೆ ಮಾರ್ನಿಂಗ್ ಒಂದು, ಸಾಯಂಕಾಲ ಒಂದು ಬಸ್ ಬರುತ್ತೆ, 2 ಬಸ್ಸು. ಅಲ್ಲಿ ಬಂದು ಅಲ್ಲಿಂದ ಒಂದು 3-4 ಕಿಲೋಮೀಟ್ರ್ ನಡ್ಕೊಂಡು ಬರಬೇಕಾಗತ್ತೆ. ಇಲ್ಲಾಂದರೆ ನಿಮ್ಮ ಓನ್ ವೆಹಿಕಲಲ್ಲಿ ಬರ್ಬೋದು. ಅದಲ್ಲದೆ ಇಲ್ಲಿ ನೋಡಿ ಓಪನ್ ಗಣಪತಿ ಮೂರ್ತಿ ಇದೆ ಇಲ್ಲಿ. ಇವಾಗ ಸಮ್ಮರಲ್ಲಿ ಪೂಜೆಗಳು ನಡೀತವೆ, ಹಾಗಾಗಿ ಇಲ್ಲಿ ಒಂಥರ ಚಪ್ರ ಥರ ಹಾಕಿದ್ದಾರೆ. ಇಲ್ಲಾಂದರೆ ಇದು ಓಪನ್ ಇರುತ್ತೆ, ಮಳೆಗಾಲದಲ್ಲೆಲ್ಲ ಓಪನ್ ಇರುತ್ತೆ. ದೇವಸ್ಥಾನ ಅಂತ ಯಾವುದೇ ಬಿಲ್ಡಿಂಗ್ ಎಲ್ಲ ಇಲ್ಲ ಇಲ್ಲಿ ಗಣಪತಿ ಮೂರ್ತಿ ಇದೆ ಅಷ್ಟೇ. ತುಂಬ ಪವರ್ಫುಲ್ ದೇವಸ್ಥಾನ ಇದು. ಅದಲ್ಲದೆ ತುಂಬ ಜನ ಹರಕೆ ಕೂಡ ಹೊತ್ಕೋತಾರೆ. ತುಂಬ ಪೂಜೆ ಎಲ್ಲ ನಡೀತಾ ಇರುತ್ತೆ ಇಲ್ಲಿ. ನೋಡಿ ಎಷ್ಟು ಬ್ಯೂಟಿಯಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ. ಸುತ್ತಲೆಲ್ಲ ಥಿಕ್ ಫಾರೆಸ್ಟು, ಅದಲ್ಲದೆ ಮಧ್ಯ ಹೊಳೆ. ಇಲ್ಲಿ ಬಂದುಬಿಟ್ರೆ ನಿಮಗೆ ಒಂಥರ ಪೊಲ್ಯೂಷನ್ ಇಲ್ಲ, ಕ್ರೌಡ್ ಇಲ್ಲ. ನೈಸರ್ಗಿಕವಾಗಿ ಬರೀ ಹಕ್ಕಿಗಳ ಸೌಂಡು, ನದಿ ಹರಿಯೋ ಸೌಂಡು ಇದೇನೇ ಕೇಳುತ್ತೆ. ಆರಾಮ್ ಪೀಸ್ಫುಲ್ ಆಗಿದೆ. ಅದಲ್ಲದೆ ಇಲ್ಲಿ ಯಾವುದೇ ಪಾರ್ಕಿಂಗ್ ಫೀಸ್ ಇಲ್ಲ, ಎಂಟ್ರಿ ಫೀಸ್ ಇಲ್ಲ. ಅದು ಹಾಗೆಯೇ ಹೋಟೆಲ್ ಕೂಡ ಇಲ್ಲ. ನೀವು ಒಂದು ಊಟ ರೆಡಿ ಮಾಡ್ಕೊಂಡು ಬಂದಿರಬೇಕು. ಇಲ್ಲ ಅಂದರೆ ಉಮ್ಮಚ್ಗಿ ಅಥವಾ ಶಿರ್ಸಿ ಅಥವಾ ಯಲ್ಲಾಪುರಕ್ಕೆ ಹೋಗಿ ಊಟ ಮಾಡಬೇಕು. ಇಲ್ಲಿ ಹತ್ತಿರದಲ್ಲಿ ಮತ್ತೇನೂ ಸಿಗಲ್ಲ. ಹಾಗೆ ನೋಡಿ, ನಾವೇ ಎಲ್ಲರ ಮನೆಯವರು ಒಂದೊಂದು ಐಟಮ್ ಮಾಡ್ಕೊಂಡು ಬಂದಿದ್ವಿ. ಮನೆ ಹಬ್ಬದ ಊಟಕ್ಕಿಂತ ಜಾಸ್ತಿ ಐಟಮ್ಗಳಿದ್ವು ಇಲ್ಲಿ. ಎಲ್ಲರೂ ಚೆನ್ನಾಗಿ ತಿಂದ್ಕೊಂಡ್ವಿ. ಏನೇನಿತ್ತು ಅಂದರೆ ರೊಟ್ಟಿ, ಬಾಜಿ, ಪಲಾವು, ಮೊಸರು ಬಜ್ಜಿ, ಅದಲ್ಲದೆ ಮೊಸರನ್ನ ಇತ್ತು, ಪುಳಿಯೋಗರೆ ಇತ್ತು, ಚಿಪ್ಸು, ಆಮೇಲೆ ಕೇಸರಿ ಬಾತು, ನಮ್ಮ ಕಡೆ ಸ್ಪೆಷಲ್ಲು ರೈಸಲ್ಲಿ ಮಾಡೋ ಕೇಸರಿ ಬಾತಿತ್ತು. ಅದಲ್ಲದೆ ಟ್ರಿಪ್ಪಿಗೆ ಅಂತ ಸಿಂಧು ರಸಮಲಾಯಿ ಮಾಡಿದ್ಲು. ತುಂಬ ಚೆನ್ನಾಗಿ ಮಾಡ್ತಾಳೆ ಆಯಿತಾ ಸಿಂಧು, ಅದು ಕೂಡ ಇತ್ತು. ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ಇದು, ಯಾವುದೇ ಮುಂಚೆ ಪ್ಲ್ಯಾನ್ ಮಾಡಿರಲಿಲ್ಲ. ಹಿಂದಿನ ದಿನ ಅದು ಸಾಯಂಕಾಲ ಪ್ಲ್ಯಾನ್ ಮಾಡಿ ಮಾರನೇ ದಿನ ಎಲ್ಲನೂ ರೆಡಿ ಮಾಡಿಕೊಂಡು ಎಲ್ಲರೂ ಬಂದ್ವಿ. ಎಲ್ಲ ಟೈಮು ಇದು ಸಕ್ಸಸ್ ಆಗುತ್ತೆ ಅಂತ ಹೇಳಲ್ಲ ನಾನು, ಸಡನ್ನಾಗಿ ಪ್ಲ್ಯಾನ್ ಮಾಡಿರೋದು. ಆದರೆ ಮೋಸ್ಟ್ ಆಫ್ ದಿ ಟೈಮ್ಸು ಸಕ್ಸಸ್ ಆಗುತ್ತೆ. ಬಟ್ ಇಷ್ಟೊಂದು ಜನರನ್ನ ಒಟ್ಟಿಗೆ ಎಟ್ ಎ ಟೈಮ್ ಕೂಡಿಸೋದು ಸಡನ್ ಪ್ಲ್ಯಾನಲ್ಲಿ ಸ್ವಲ್ಪ ಕಷ್ಟನೇ ಆಗುತ್ತೆ. ಬಟ್ ಎಲ್ಲರೂ ಸಹಕಾರ ನೀಡಿ, ಎಲ್ಲರೂ ಸರಿ ಹೋಗೋಣ ನಾವು ಬರ್ತೀವಿ ಅಂದ್ಕೊಂಡು ಎಲ್ಲರೂ ಸೇರಿ ಬಂದ್ವಿ. ಎಲ್ಲರೂ ಕೂಡ ಬಂದರು.
ಅಷ್ಟು ಹೇಳೋದಲ್ದೇ ಅಡುಗೆ ಕೂಡ ಮಾಡ್ಕೊಂಡು ಬಂದರು ಎಲ್ಲರೂ ಕೂಡ. ನನ್ನ ಮಗನಿಗಂತೂ ಕೇಳಲೇಬೇಡಿ, ನಿದ್ದೆ ಎಲ್ಲ ಎಲ್ಲಿ ಹೋಯ್ತೋ ಏನೋ ಗೊತ್ತಿಲ್ಲ, ಹೋದಾಗ್ಲಿಂದ ಬರೋವರೆಗೂ ನೀರಲ್ಲೇ ಕೂತಿದ್ದಾನೆ. ನೋಡಿ ಹೆಂಗೆ ಸ್ವಿಮ್ಮಿಂಗ್ ಮಾಡ್ತಿದ್ದಾನಂತ. ಸ್ಟಾರ್ಟಿಂಗಲ್ಲಿ ಅತ್ತೆಂದಿರಲ್ಲ ನಾವು ನೀರಿಗೆ ಇಳಿಯಲ್ಲ, ಬಟ್ಟೆ ಎಲ್ಲ ಒದ್ದೆ ಆಗಿಬಿಡುತ್ತೆ, ಬೇಡ ದೂರದಲ್ಲೇ ನಿಂತು ನೋಡ್ತೀವಿ ಅಂತ ಅಂದರು. ಆಮೇಲೆ ನಾವೆಲ್ಲ ನೀರಿಗೆ ಇಳಿದಿದ್ದು ನೋಡಿ ಕೇಳಬೇಕಾ, ಅವರು ಕೂಡ ಬಂದು ಸಖತ್ತಾಗಿ ಎಂಜಾಯ್ ಮಾಡಿದ್ರು. ನೀವು ನೋಡಿಬಿಟ್ರೆ ಎಷ್ಟು ಖುಷಿ ಪಡ್ತಿರೋ, ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನಾವು ಬರೋವರೆಗೂ ಅಯ್ಯೋ ನೀರಿರುತ್ತೋ ಇಲ್ವೋ, ಸಮ್ಮರ್ ಬೇರೆ, ಹೆಂಗಪ್ಪ ನೀರಿಲ್ಲದೆ ಹೋದರೆ ಏನು ಮಾಡೋದು ಅಂತಲೇ ಅನ್ಕೋತಿದ್ವಿ. ನಾನು ತುಂಬ ಹಿಂದೆ ಬಂದಿದ್ದು ಗಣೇಶ್ ಪಾಲಿಗೆ, ಸದ್ಯ ರೀಸೆಂಟಾಗಿ ಬಂದಿರಲಿಲ್ಲ. ಹಾಗಾಗಿ ನನಗೂ ಕೂಡ ಪ್ಲ್ಯಾನ್ ಮಾಡೋಕ್ಕೆ ಮಾಡಿಬಿಟ್ಟಿದ್ದೀನಿ, ಎಲ್ಲರನ್ನೂ ಕರೆದಿದ್ದೀನಿ. ಬಟ್ ನೀರಿರುತ್ತೋ ಇಲ್ಲೋ ಎಲ್ಲರನ್ನೂ ಕರೆದಿದ್ದೀನಿ, ಆಟ ಆಡೋಕ್ಕೆ ನೀರಿಲ್ಲದೆ ಹೋದರೆ ಏನು ಮಾಡೋದಪ್ಪ ಅಂತ ಅನ್ಕೋತಾ ಇದ್ದೆ. ಬಟ್ಟು ನೀರು ನಮಗಂತೂ ಕರೆಕ್ಟಾಗಿತ್ತು. ನಾವು ನೋಡಿ ಯಾವ ಥರ ಎಲ್ಲ ನೀರು ಆಟ ಆಡ್ಕೊಂಡು ಬಂದ್ವಿ ಅಂತ. ಈ ಥರ ನೀವು ನೀರು ಆಟ ಆಡಬೇಕು, ಹೊಳೆ ಊಟ ಮಾಡಬೇಕಂದ್ರೆ ನೀವು ಸಮ್ಮರಲ್ಲೇ ಹೋಗ್ಬೇಕು ಅಲ್ಲಿಗೆ. ಇಲ್ಲ ದೂರಿಂದ ನಿಂತ್ಕೊಂಡು ನೋಡ್ಕೊಂಡು ಬರ್ತೀನಿ ಅಂದರೆ ರೇನಿ ಸೀಸನ್, ಮಳೆಗಾಲ ಮುಗಿದ ನಂತರ ಹೋದರೆ ಚೆನ್ನಾಗಿರುತ್ತೆ. ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರು ಕೂಡ ಎಲ್ಲ ಕಸಿನ್ಸು ಸಿಕ್ಕಿದ್ದಾರೆ, ಇಬ್ಬರನ್ನ ಮಾತ್ರ ಬಿಟ್ಟು. ಬೇಗನೆ ಪ್ಲ್ಯಾನ್ ಮಾಡಿದರೆ ಮೇ ಬಿ ಅವರು ಬೇಗನೆ ಊರಿಗೆ ಬಂದ್ಕೊಂಡು ರೀಚ್ ಆಗಿ ನಮ್ಮ ಜೊತೆ ಜಾಯಿನ್ ಆಗ್ತಿದ್ರೇನೋ. ಆಗಿಲ್ಲ, ಸಡನ್ನಾಗಿ ಪ್ಲ್ಯಾನ್ ಮಾಡೋದ್ರಿಂದ ಅವರಿಬ್ಬರನ್ನ ನಾವು ಈ ಟ್ರಿಪ್ಪಲ್ಲಿ ಮಿಸ್ ಮಾಡ್ಕೊಂಡ್ವಿ. ಸಮ್ಮರ್ ಆಗಿರೋದ್ರಿಂದ ನೋಡಿ ಎಷ್ಟೊಂದು ಕಲ್ಲುಗಳೆಲ್ಲ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೈಡಲ್ಲೂ ನೋಡಿ ಎಷ್ಟು ದೊಡ್ಡದಾದ ಜಾಗ ಇದೆ, ಆರಾಮ್ಸೆ ನೀವು ಅಲ್ಲಿ ಹೋಗಿ ಅಡುಗೆ ಕೂಡ ಮಾಡ್ಕೋಬಹುದು. ಅಲ್ಲೇ ಕಟ್ಟಿಗೆ ಎಲ್ಲ ಒಟ್ಟು ಮಾಡಿಕೊಂಡು, ನಾವು ಹೋದಾಗ ಯಾರೋ ಬಂದು ಅಲ್ಲೇ ಬಜ್ಜಿ ಬೋಂಡ ಎಲ್ಲ ಮಾಡಿಕೊಂಡು ತಿನ್ಕೊಂಡು ಆಮೇಲೆ ಸ್ವಿಮ್ಮಿಂಗೆಲ್ಲ ಮಾಡ್ಕೊಂಡು ಹೋದರು ಅವರು ಕೂಡ. ನಮ್ಮ ಹೊಳೆ ಊಟದ ಲಾಗ್ ಹೇಗಿತ್ತು ಫ್ರೆಂಡ್ಸ್? ನಿಮಗೂ ಹೋಗಬೇಕು ಅನ್ನಿಸ್ತಾ ಇದೆಯಾ ನಮ್ಮ ಲಾಗ್ ನೋಡಿ? ಹಾಗಾದರೆ ಮತ್ತೆ ಆಗ್ತಾಡ, ಇವಾಗಲೇ ಪಟಾಪಟ್ ಅಂತ ಪ್ಲ್ಯಾನ್ ಮಾಡಿ, ಆದರೆ ಹೋಗೋಕ್ಕೆ ಮಾತ್ರ ಹೋಗಬೇಡಿ. ಯಾಕಂದರೆ ಮಳೆ ಬಂದು ನೀರಿನ ಮಟ್ಟ ಇವಾಗ ಸ್ವಲ್ಪ ಜಾಸ್ತಿ ಇರುತ್ತೆ. ಪ್ಲ್ಯಾನ್ ಮಾಡಿ ಇಟ್ಕೊಳ್ಳಿ, ನೆಕ್ಸ್ಟ್ ಇಯರು ಅಥವಾ ನೀರಿನ ಮಟ್ಟ ಸ್ವಲ್ಪ ಕಡಿಮೆ ಇದ್ದಾಗ ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ಬನ್ನಿ. ಹೀಗೆ ನೀವು ಕೂಡ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸಡನ್ ಪ್ಲ್ಯಾನ್ ಕೂಡ ತುಂಬ ಸಕ್ಸಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾವೆಲ್ಲ ಮುಗಿಸಿ ಇವಾಗ 5:30 ಅಷ್ಟೊತ್ತಿಗೆ ರಿಟರ್ನ್ ಹೊರಟಿದ್ದೀವಿ. ಹಾಗೆ ನಿಮಗೆಲ್ಲ ನನ್ನ ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಾಣೀಸ್ ಲಾಗ್. ಟಾಟಾ, ಬಾಯ್ ಬಾಯ್.